ಅಂದ್ರ ಜೋರಾಗಿ ಹೇಳಿ. ಹಾ, ಸ್ವಲ್ಪ ಹೊತ್ತು ಗಲಾಟೆ ಮಾಡ್ಬಾರ್ದ. ಏನು ಈ ದಿನ ಉಚಿತ ಆರೋಗ್ಯ ತಪಾಸಣೆಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಲಬಾಲ್ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರಾದಂಥ ಕಾರ್ ಶಂಕರಣ್ಣ ಅವರೇ, ಅದೇ ರೀತಿ ಕೋಲಾರ ಲೆಗ್ ಸೈಡ್ ಅಧ್ಯಕ್ಷರಾದಂಥ ನಮ್ಮ ರವಿಕುಮಾರ್ ಅವರೇ, ಕೋಲಾರ ಲೆಗ್ ಸೈಡ್ ಕಾರ್ಯದರ್ಶಿಯಾದಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕಾರ್ಯದರ್ಶಿಯವರು, ಮತ್ತು ಎಲ್ಲದಕ್ಕೂ ನಾನು ಮುಂದೆ ಇರ್ತೀನಿ ಅಂತ ಮುಂದೆ ನುಗ್ಗುವಂಥ ಒಂದು ಶಶಿಕುಮಾರ್ ಅವರೇ, ಅದೇ ರೀತಿ ನಮ್ಮ ಸ್ನೇಹಿತರು ವಾಲ್ದಿ ಸ್ಕೂಲ್ನ ಮಂಜುನಾಥ್ ರೆಡ್ಡಿ ಅವರೇ, ಅದೇ ರೀತಿ ಮುಲಬಾಲ್ ರೋಟರಿ ಸೆಂಟ್ರಲಿನ ಉಪಾಧ್ಯಕ್ಷರಾದಂಥ KMS ಸಿಂಗ್ರನ್ ಅವರೇ, ನಮ್ಮ ಪ್ರಸಾದ್ ಸ್ವಾಮಿ ಅವರು ಸರ್, ಗಿರ್ಜಾ ಮೇಡಮ್ ಅವರೇ, ಅದೇ ರೀತಿ ನಮ್ಮ ಸುರೇಶ್ ಅವರೇ, ನನ್ನ ಕ್ಲಾಸ್ಮೇಟ್ ಆದಂಥ ಆತ್ಮೀಯ ಸ್ನೇಹಿತರು ಕ್ಲಾಸ್ಮೇಟು ಶ್ರೀನಿವಾಸ್ ಗೌಡ ಅವರೇ, ಮತ್ತು ಸಾದಿಕ್ ಅವರೇ, ಮತ್ತು ನಮ್ಮ ದೇವರಾಜ ಅರಸು ಡಾಕ್ಟ್ರು ಮತ್ತು ಸಿಬ್ಬಂದಿಗಳು ಎಲ್ರಿಗೂ ಅವ್ರಿಗೂ, ಮತ್ತು ಕಪ್ಪಲ್ಮಡ್ಗ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ನನ್ನ ಮುದ್ದಿನ ಮಕ್ಕಳು ಮತ್ತು ಮಾಧ್ಯಮ ಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ, ಈ ದಿನ ಒಂದು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಅಂದರೆ ಕಪ್ಪಲ್ಮಡ್ಗಲ್ಲಿ ಖುಷಿ ಆಗುತ್ತೆ. ಯಾಕಂದ್ರೆ ಸುಮಾರು 1500-600 ಮತ ಇರುವಂತ ಒಂದು ಊರು. ಇದರಲ್ಲಿ ಹೆಚ್ಚಿನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಸಹ ಹೆಚ್ಚಿನ ಬಡವರು ಇರ್ಬೋದು, ಎತ್ತು ಆರೋಗ್ಯವನ್ನು ತಪಾಸಣೆ ಮಾಡ್ಕೋಬೇಕು ಅಂತೇಳಿ ನಮ್ಮ ಮುಲಬಾಲು ಮತ್ತು ಕೋಲಾರ ರೋಟರಿಯಿಂದ ಹಮ್ಮಿಕೊಂಡಾಗಿದ್ದಾರೆ. ಇದಕ್ಕೆ ನೀವು ಎಲ್ಲರೂ ಬಂದು ಆರೋಗ್ಯ ತಪಾಸಣೆ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಾಗತ್ತೆ. ಯಾಕಂದ್ರೆ ಇವಾಗ ನಮ್ಮ ದೇವರಾಜ ಅರಸು ಮೆಡಿಕಲ್ ಕಾಲೇಜಿಂದ ಎಲ್ಲ ಪಂಚಾಯತ್ ಆಗಲಿ, ಎಲ್ಲ ಊರುಗಳಲ್ಲಿ, ಎಲ್ಲ ಸ್ಕೂಲ್ಗಳಲ್ಲಿ, ಎಲ್ಲಾ ಕಡೆನೂ ನಾವು ಹೇಳಿದ ತಕ್ಷಣ ಬಂದು ಮಾಡ್ತಾ ಇರೋದಂತೆ ನಮ್ಮ ದೇವರಾಜ ಅರಸು ಅವರು. ಅವ್ರಿಗೆ ಒಂದು ಅಭಿನಂದನೆಗಳನ್ನು ಜೋರಾಗಿ ಚಪ್ಪಲಿ ಹೊಡಿಬೇಕು ನೀವು. ಅಷ್ಟು ಅವರು ನಮ್ಮ ಬಡವರ ಮತ್ತು ರೈತರ ಬಗ್ಗೆ ಎಲ್ಲಿ ಬೇಕು ಅಂದ್ರೂ ಸಹ ಆರೋಗ್ಯ ತಪಾಸಣೆ ಮಾಡಿ ಅವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಇದೆ ತಿಳಿಸಿ, ಮುಂದಿನ ದಿನಗಳಲ್ಲಿ ಬೇರೆ ಹಾಸ್ಪಿಟಲ್ಗೆ ಹೋಗಿ ನೀವು ಚೆಕ್ ಮಾಡಿಸ್ಕೊ ಬರ್ಬೇಕು ಅಂತೇಳಿ ಇವತ್ತು ನಮ್ಗೆ ತಿಳಿಸ್ಕೊಡ್ತಾ ಅಂತ ನಮ್ಮ ದೇವರಾಜ ಅರಸು ಮೆಡಿಕಲ್ ಕಾಲೇಜ್ ಅವರು. ಯಾಕಂದ್ರೆ ಇವಾಗ ಸುಮಾರು 20 ಡಾಕ್ಟರ್ ಬಂದಿದ್ದಾರೆ. ಇಷ್ಟು ಮಾತ್ರ ಚೆಕ್ಅಪ್ ಮಾಡಬೇಕು ಪ್ರೈವೇಟ್ ಅಲ್ಲಿ ಅಂದ್ರೆ 3000-4000 ಆಗುತ್ತೆ. BP, ಶುಗರು, ಹಾರ್ಟು, ಯಾವುದೇ ಒಂದು ಕಿಡ್ನಿ ಒಂದು ಎಲ್ಲ ಚೆಕ್ ಮಾಡ್ಕೊಂಡ್ಬಂದ್ರೆ 3000-4000 ಆಗುತ್ತೆ. ಅವ್ರು ನಮ್ಮ ಮನೆ ಬಾಗಿಲಿಗೂ ನಮ್ಮೂರಿಗೆ ಬಂದು ಚೆಕ್ ಮಾಡ್ತಾ ಇರೋದ್ರೆ ನಿಜವಾಗ್ಲೂ ಖುಷಿ ಪಡ್ಬೇಕು. ಯಾಕಂದ್ರೆ ಇಷ್ಟು ನಾವು ಹೋಗಿ ಟೌನಲ್ಲಿ ಹೋಗಿ ಅದು ಚೆಕ್ ಮಾಡ್ಕೋಬೇಕಾದ್ರೆ ಇಷ್ಟು ಖರ್ಚಾಗತ್ತೆ. ಇವತ್ತು ನಮ್ಮ ಮನೆಗೆ ಬಂದು ಚೆಕ್ ಮಾಡ್ಕೊಡ್ತಾ ಇದ್ದಾರೆ. ನಾವು ಎಲ್ಲರೂ ತಪ್ಪದೆ ಎಲ್ಲರೂ ಬಂದು ಚೆಕ್ ಮಾಡಿಸ್ಕೋಬೇಕು. ಯಾಕಂದ್ರೆ ನಮ್ಮ ಆರೋಗ್ಯ ಭಾಗ್ಯ. ಮಂಜುನಾಥ್ ರೆಡ್ಡಿ ಅವರು ಹೇಳ್ತಾ ಇದ್ರು, ನಮ್ಗೆ ಆರೋಗ್ಯ ಇದ್ರೆ ನಮ್ಗೆ ಅದಕ್ಕನ್ನ ದುಡ್ಡೆಲ್ಲ ಸಾವುಕಾರ ಇಲ್ಲ ಅಂತ. ಇವತ್ತು ಅಷ್ಟೊಂದು ನಮ್ಗೆ ಒಂದು ಸಹಾಯ ಮಾಡ್ತಾ ಇದಾರೆ. ಅದು ರೋಟರಿ ಕಡೆಯಿಂದ ಇವತ್ತು ರೋಟರಿ ಮಾಡ್ತಾ ಇರೋ ಕೆಲಸಗಳು. ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದ್ರೆ ಆ ದೇವಸ್ಥಾನಕ್ಕೆ ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ರಾಜಕೀಯ ಇಲ್ಲ. ನಾವೆಲ್ಲರೂ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ ಬರ್ತೀವಲ್ಲ, ಅದೇ ತರ ಇವತ್ತು ರೋಟರಿ ಅಂದ್ರೆ ಯಾವ್ದಕ್ಕೆ ಯಾವ್ದು ಜಾತಿ ಭೇದ ಇಲ್ಲ, ಯಾವ್ದು ರಾಜಕೀಯನೂ ಇಲ್ಲ, ಎಲ್ಲರೂ ಒಂದಾಗೆ ರೋಟರಿ ಇದು ಸಹಾಯ ಮಾಡೋದು. ಯಾವನ್ನೂ ಕೇಳಲ್ಲ, ಯಾರು ಬಡವರು ಯಾರು ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತವನ್ನ ನೋಡೋದೇ ನಮ್ಮ ರೋಟರಿ. ಆ ರೋಟರಿಯಲ್ಲಿ ಇವತ್ತು ಮಾಡೇ 1 ವರ್ಷ ಅವರು ಅಧ್ಯಕ್ಷತನ ಕೊಡ್ತಾರೆ. 1 ವರ್ಷದಲ್ಲಿ ಮಾಡೋ ಸೇವೆ ನೀವು ನಿಜವಾಗ್ಲೂ ಯಾವಾಗ ಲೈಫಲ್ಲ ಗೊತ್ತಾಗುತ್ತೆ. ಅಷ್ಟು ಒಂದು ಸರ್ವಿಸ್ ಇರುತ್ತೆ. ಆ ಸರ್ವಿಸ್ ಮಾಡುವುದು. ಇವತ್ತು ನಮ್ಮ ಸ್ನೇಹಿತರಾದ ಕಾರ್ ಶಂಕರನ್ ಅವರು ಅಧ್ಯಕ್ಷರಾಗಿದ್ದಾರೆ. 1 ವರ್ಷ ಅಂದ್ರೆ ಅವ್ರಿಗೆ 10 ವರ್ಷದಲ್ಲಿ ಮಾಡುವಂತ ಕೆಲಸ ಮಾಡಿ ತೋರಿಸ್ತಾರೆ ಅಂತ ನನ್ಗೊಂದು ನಂಬಿಕೆ ಇದೆ. ಆ ತರ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ, ನಾನಿದ್ದೀನಿ ಅಂತ ಹೋಗಿ ನಿದ್ದೆ 12 ಗಂಟೆ ರಾತ್ರಿ ಆಗ್ಲಿ ನಮ್ಮ ಬೆಂಗಳೂರಲ್ಲಿದ್ದಾರೆ, ಅಲ್ಲಿ ಹೋಗಿ ಒಂದು ಕಾರ್ಯಕ್ರಮ ತಂದು ಮಾಡಬೇಕು. ನಮ್ಮ ಮುಲಬಾಲ್ ತಾಲೂಕಲ್ಲಿ ರೋಟರಿಯಲ್ಲಿ ಒಳ್ಳೆ ಒಂದು ಸೇವೆಗಳು ಮಾಡಬೇಕು. ಶಾಲೆಗಳಿಗಾಗ್ಲಿ, ಹಾಸ್ಪಿಟ್ಲ್ ಆಗ್ಲಿ, ಬಡವರಾಗ್ಲಿ, ಯಾವುದೇ ಒಂದು ನಾನು ಹೋಗಿ ನನ್ನ ಕೈಲಾದಷ್ಟು ಮಾಡಿ, ನನ್ನ ಕೈಲಾದಷ್ಟು ಮಾಡಿ ತಗೊಡ್ತೀನಿ ಅಂತ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಅದೇ ರೀತಿ ನಮ್ಮ ರವಿಯವರು ಕೂಡ ಲೇಕ್ ಸೈಡ್ ಅವ್ರು ಕೂಡ ಸಹ ಒಳ್ಳೆ ಕೆಲಸ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಶಶಿಯವರು ಜೊತೆಯಲ್ಲಿ ಇದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಸುಮಾರು 15 ವರ್ಷಗಳಿಂದ ರೋಟರಿಯಲ್ಲಿ ಇದ್ದೀನಿ. 2 ಸಲ ಅಧ್ಯಕ್ಷನಾಗಿದ್ದೀನಿ.
ನಾವು ಕೂಡ ಒಂದು ಸರ್ಕಾರಿ ಶಾಲೆಗಳಿಗೆ ಏನೇ ಆದ್ರೂ ನಮ್ಮ ಕೈಲಾದಷ್ಟು ಸಹಾಯಗಳು, ಬುಕ್ಸ್ ಆಗ್ಲಿ, ವಾಟರ್ ಫಿಲ್ಟರ್ ಆಗ್ಲಿ, ಆನ್ಲೈನ್ ಅಲ್ಲಿ ಟಿವಿ ಆಗ್ಲಿ, ಡೆಸ್ಕ್ಗಳಾಗ್ಲಿ, ಯಾವುದೇ ಒಂದು ಎಲ್ಲ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡ್ಕೊಂಡ್ ಬಂದಿದ್ವಿ. ಮುಂದಿನ ತಿಂಗಳಲ್ಲಿ ಬಂದವರು ಕೂಡ ಇದೇ ತರ ಸಹಾಯ ಮಾಡಿ ಒಳ್ಳೆ ಒಂದು ಸಮಾಜಕ್ಕೆ ರೋಟರಿಯಿಂದ ಒಳ್ಳೆ ಸೇವೆ ಆಗ್ಲಿ. ಒಳ್ಳೆ ಸೇವೆ ಆದಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಬಡವರನ್ನ ನಾವು ನೋಡ್ಕೊಂಡು ಒಳ್ಳೆಯ ಒಂದು ಅವ್ರಿಗೆ ಸೇವೆ ಮಾಡಿಸ್ಬೇಕು. ನೀವೆಲ್ಲರೂ ಇಂಥ ಒಂದು ಇದರಲ್ಲಿ ಪಾಲ್ಗೊಂಡು ಇಂಥ ಒಂದು ಅನೇಕ ಇಲ್ಲಿಂದ ಇನ್ನೊಂದು ಸರಲ್ಲಿ ಇನ್ನೊಂದು ಊರಲ್ಲಿ ಕೂಡ ಮಾಡ್ತಾ ಇದ್ದಾರೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮ. ಅದರಲ್ಲಿ ಹೋಗೋ ಪಾಲ್ಗೊಳ್ಳಲಿ. ನೀವು ಮನೆಯಲ್ಲಿ ಎಲ್ರಿಗೂ ಹೇಳಿ, ಊರ್ನವ್ರು ಎಲ್ಲರೂ ಬಂದು ಆರೋಗ್ಯ ತಪಾಸಣೆ ಮಾಡ್ಕೊಂಡು ನಾವು ಆರೋಗ್ಯ ಆಗಿರ್ಬೇಕು, ನಮ್ಮ ಮಕ್ಕಳಿಗೂ ಚೆಕ್ ಮಾಡಬೇಕು, ಎಲ್ಲರೂ ಆರೋಗ್ಯ ಇರಬೇಕು ಅಂತೇಳಿ ನೀವೆಲ್ಲರೂ ಬಂದು ಈ ಒಂದು ಆರೋಗ್ಯ ತಪಾಸಣೆಯನ್ನು ಯಶಸ್ವಿ ಮಾಡಿ ಅವರು ನೀವೆಲ್ಲರೂ ಮಾಡ್ಬೇಕಂತೇಳಿ ಈ 4 ಮಾತು ಮಾತಾಡ್ಕೊಳ್ಳೋ ಅವಕಾಶ ಎಲ್ರಿಗೂ ನಮಸ್ಕರಿಸ್ತಾ, ಜೈ ಹಿಂದ್, ಜೈ ರೋಟರಿ. ಅದೇ ರೀತಿ ನಮ್ಮ ದೇವರಾಜ ಅರಸ್ ಮೆಡಿಕಲ್ ಕಾಲೇಜಿನ ಅವರು ಸಹ ಇಲ್ಲಿ ಹೆಲ್ತ್ ಚೆಕಪ್ ಮಾಡ್ಕೊಡೋರಿಗೆಲ್ಲ ಉಚಿತವಾಗಿ ಮೆಡಿಸಿನ್ ಎಲ್ಲ ಕೂಡ ಫ್ರೀ ಆಗಿ, ಎಷ್ಟೇ ಆಗ್ಲಿ ಅವ್ರು ಫ್ರೀ ಆಗಿ ಕೊಡ್ತಾರೆ. ಇಲ್ಲಿ ಚೆಕ್ ಮಾಡ್ಕೋಬೇಕು, ಅಲ್ಲಿ ಮೆಡಿಸಿನ್ ತಗೋಬೇಕು. ಅದನ್ನ ಇನ್ನ ಹೆಚ್ಚಿನ ರೀತಿಯಲ್ಲಿ ಏನಾನ ಆರೋಗ್ಯ ಇದಿರ್ಬೇಕಾದ್ರೆ ಅವ್ರ ಹಾಸ್ಪಿಟಲ್ ಬರ್ಕೊಡ್ತಾರೆ, ಅದನ್ನು ಇದು ಮಾಡಿಸ್ಬೋದು. ಮುಂದಿನ ತಿಂಗಳಲ್ಲೂ ಸಹ ಒಂದು ಹೆಲ್ತ್ ಕಣ್ ಚೆಕಪ್ ಅನ್ನು ಕೂಡ ಇಲ್ಲಿ ಮಾಡ್ಬೇಕು ಅಂತ ನಾವು ಇದು ಮಾಡ್ಕೊಂಡಿದೀವಿ. ಯಾಕಂದ್ರೆ ಹಿರಿಯರು ಇರ್ತಾರೆ, ಅದಕ್ಕೊಂದು ಇದಿರುತ್ತೆ, ಅದನ್ನು ಮಾಡ್ಬೇಕು ಅಂತೇಳಿ. ತರಕಾರಿ ವಿತರಣೆ ಒಂದು ಕಾರ್ಯಕ್ರಮನ ಸುರೇಶ್ ಗೌಡರು ಇದು ನಮ್ಮ ರೋಟರಿ ಇದರಲ್ಲಿ ಎಲ್ಲೇ ಒಂದು ಹೆಲ್ತ್ ಕ್ಯಾಂಪ್ ಆದ್ರೂ ಈ ಒಂದು ತರಕಾರಿಯನ್ನು ವಿತರಣೆ ಮಾಡೋದು ಒಂದು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬಾಲಂತಿ ಅವರಿಗೆ ಒಳ್ಳೆ ಕಾರ್ಯಕ್ರಮ. ಅದೇ ರೀತಿ ಮಕ್ಕಳಿಗೆ ಎಲ್ರಿಗೂ ಬಿಸ್ಕಟ್ ಒಂದು ಕೂಡ ಕೊಡ್ತಾರೆ. ಅವ್ರು ಮಾತ್ರ ಕೊಡಲ್ಲ ಅಂತ ನಿಮ್ಗೂ ಬಿಸ್ಕಟ್ ಕೂಡ ಕೊಟ್ಟರೆ ಬಂದಿದೆ, ಎಲ್ಲ ಗೊತ್ತಾ, ಎಲ್ಲರೂ ತಗೋಬೇಕು. ಇದನ್ನ ಇವರು ಎಲ್ಲರೂ ಚೆಕಪ್ ಮಾಡಿಸ್ಕೊಂಡು ಒಳ್ಳೆ ಇದಾಗ್ಲಿಕ್ಕೆ ಅಂತೇಳಿ ನಾನು ಮಾತಾಡ್ತೀನಿ.